ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ಬೇಲ್ಪುರಿ ಮಾಡೋದು ನೋಡೋಣ. ಇದಕ್ಕೋಸ್ಕರ ಮೊದಲು ಒಂದು 3 ಸ್ಪೂನಷ್ಟು ಹುಣಸೆ ರಸದಲ್ಲಿ 1 ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಕರಗಿಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಚೂರು ಶುಂಠಿ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಗ್ರೀನ್ ಚಟ್ನಿ ಮಾಡಿ ರೆಡಿ ಇಟ್ಕೊಳ್ಳೋಣ. ಈಗ ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ಈಗ ಒಂದು ಬೌಲ್ಗೆ ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಮತ್ತು 1-2 ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಹಚ್ಚ ಖಾರದ ಪುಡಿ, ಖಾರಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ತೀರಾ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಇಷ್ಟನ್ನು ಹಾಕ್ಕೊಂಡ್ಮೇಲೆ ಇವಾಗ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಸೇರಿಸ್ಕೊಳ್ಳೋಣ. ರುಚಿಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ಈಗ ನಾವು ಮೊದಲೇ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ತಗೊಳ್ಳೋಣ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ದೀನಿ. ಇದು ಕಾಂಗ್ರೆಸ್ ಕಡಲೆ ಬೀಜ, ಬೇಕಿದ್ದರೆ ಹಾಕೋಬಹುದು. ಇದು ಸೇವ್ ಒಂದು 3-4 ಟೀ ಸ್ಪೂನಷ್ಟು ಸೇವ್ ಸೇರಿಸ್ಕೊಳ್ಳೋಣ ಮತ್ತು ನಿಪ್ಪಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 3 ನಿಪ್ಪಟ್ಟು ಸಣ್ಣಗೆ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತಿನ್ನಬೇಕಾದ್ರೆ ನಿಪ್ಪಟ್ಟು ಮಧ್ಯದಲ್ಲಿ ಸಿಗ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಸೇವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದನ್ನೆಲ್ಲದನ್ನು ಒಂದು ಸಾರಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 2 ಕಪ್ಪಷ್ಟು ಕಡಲೆಪುರಿ ತಗೊಳ್ಳೋಣ. ನಾವಿಲ್ಲಿ ಮೈಸೂರು ಪುರಿ ತಗೊಂಡಿದ್ದೀವಿ. ಇದು ಸ್ವಲ್ಪ ಸಾಲ್ಟ್ ಇರುತ್ತೆ, ಆದ್ದರಿಂದ ನಾವಿಲ್ಲಿ ಉಪ್ಪು ಕಡಿಮೆ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಗ್ರೀನ್ ಚಟ್ನಿ, ಉಪ್ಪು, ಖಾರ ಎಲ್ಲನೂ ಪುರಿಗೆ ಚೆನ್ನಾಗಿ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ತುಂಬ ರುಚಿಯಾದಂಥ ಸೇವ್ ಪುರಿ ರೆಡಿ. ನೀವೊಂದು ಸತಿ ಟ್ರೈ ಮಾಡಿ. ನಾವು ಚಿಕ್ಕವಾಗ ಸ್ಕೂಲ್ಗೆ ಹೋಗಬೇಕಾದ್ರೆ ಎಲ್ಲನೂ ಇದೇ ಥರ ಸೇವ್ ಮಾಡಿಕೊಡ್ತಾಯಿದ್ರು. ಇವಾಗ ಈ ಟೇಸ್ಟೇ ಹೊರಟೋಗಿದೆ. ಇದನ್ನು ಪರ್ಫೆಕ್ಟಾಗಿ ಇದೇ ಥರ ಮಾಡ್ಕೊಳ್ಳೋದು. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.